ಹಾಯ್ ಹೆಲೋ ನಮಸ್ತೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ವರ ಮಾಧ್ಯಮ. ನಾನು ನಿಮ್ಮ ಪ್ರೀತಿಯ ಸುರಭಿ ವೆಂಕಟೇಶ್. ಆ್ಯಕ್ಚುಲಿ ಸೀರೆ ಉಟ್ಕೊಂಡು ಎಲ್ಲೋ ಹೋಗ್ತಿದ್ದೀನಿ ಅಂತ ನೋಡ್ತಿದ್ರಾ, ಮಲ್ಲೇಶ್ವರಂಗೆ ಹೊರಟಿದ್ದೆ. ಸ್ವಲ್ಪ ಏನೋ ಕೆಲಸ ಆಯಿತು. ಕೆಲಸ ಮುಗಿಸ್ಕೊಂಡು ಆ್ಯಕ್ಚುಲಿ ಒಂದು ಸ್ವಲ್ಪ ಶಾಪ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಅಮ್ಮ ಒಂದೆರಡು ಕಾಟನ್ ಸೀರೆಗಳು ಬೇಕು ಅಂದರು ಅಂತ ಪ್ಲ್ಯಾನ್ ಮಾಡಿಕೊಂಡು ಹೊರಟ್ವಿ. ಸೊ ಅದಕ್ಕಿಂತ ಮುಂಚೆ ಈ ಸೀರೆ ತುಂಬ ಜನ ಇಷ್ಟಪಟ್ಟಿದ್ರಿ. ನಾನು ಲಾಸ್ಟ್ ಟೈಮ್ ಜೈಪುರ್ಗೆ ಹೋದಾಗ ಪರ್ಚೇಸ್ ಮಾಡಿದಂಥ ನನ್ನ ಬಾಂದಿನಿ ಸಿಲ್ಕ್ ಸ್ಯಾರಿ ಬ್ಲೌಸ್ ಇದು ಹೊಲಿಸಿಟ್ಬಿಟ್ಟಿದೆ. ಲೈಕ್ ಉಟ್ಕೊಳ್ಳೋಕ್ಕೆ ಆಗೇ ಇರಲಿಲ್ಲ. ಉಟ್ಕೊಂಡೇ ಹೋಗೋಣ ಅಂಗಡಿಗೆ ಅಂತ ಅಂದ್ಕೊಂಡು ಈ ಸೀರೆನ ಉಟ್ಕೊಂಡಿದ್ದೆ. ಏನು ಕ್ಲೀನಾಗಿ ಡ್ರೇಪ್ ಆಗುತ್ತೆ ಅಂದರೆ ಸಕ್ಕತ್ತಾಗಿ ಇದೆ. ಸಿಂಗಲ್ ಏರ್ ಪಿನ್ ಮಾಡಿದ್ದೀನಿ, ಯಾಕೆಂದರೆ ಸ್ಟೈಲಾಗೂ ಇರುತ್ತೆ ಆ್ಯಂಡ್ ಕ್ಯಾರಿ ಮಾಡೋದು ಈಸಿ ಆಗುತ್ತೆ ಅಂತ. ಯಾರಾದರೂ ಬೈ ಚಾನ್ಸ್ ಇಷ್ಟಪಡ್ತೀರಾ ಅಂದರೆ ಡೆಫಿನೆಟ್ಲಿ ಒಂದು ಬಾಂದಿನಿ ಸಿಲ್ಕ್ ಸ್ಯಾರಿನ ಇಟ್ಕೋಬೋದು. ಸೊ ಡೀಟೇಲಾಗಿ ತೋರಿಸ್ದೆ, ಯಾಕೆಂದರೆ ತುಂಬ ಜನ ಇಷ್ಟಪಡ್ತೀರಾ ಅಲ್ವಾ ಸೀರೆಗಳು ಅಂದರೆ ಏನೋ ಒಂಥರ ಇಷ್ಟ ಆಗುತ್ತೆ ಅಂತ ಡೀಟೇಲಾಗಿ ನಿಮ್ಗಳಿಗೂ ತೋರಿಸಿ ಹೊರಡೋಣ ಅಂತ ಅಂದ್ಕೊಂಡೆ. ಆ್ಯಂಡ್ ಇದನ್ನು ಮಿಸ್ ಮಾಡ್ಕೊಬಿಡಿ, ನಾನು ಆ್ಯಕ್ಚುಲಿ ತೋರಿಸೋದನ್ನು ಮರ್ತುಬಿಟ್ಟೆ. ಇದು ನಾನು ಬನಾರಸ್ನಲ್ಲಿ ಪರ್ಚೇಸ್ ಮಾಡ್ಕೊಂಡು ಬಂದಂಥ ಒಂದು ಬ್ಯಾಗ್ ಇದು. ಸೊ ಫಸ್ಟ್ ನಾವು ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದಿದ್ದು ರಂಗಾಚಾರಿ ಟೆಕ್ಸ್ಟೈಲ್ಸ್ ಅಂತ. ಇದು ಮಲ್ಲೇಶ್ವರಂ ಮೇನ್ ರೋಡ್ನಲ್ಲೇ ಬರುತ್ತೆ. ಇವ್ರ ಹತ್ರ ಆ್ಯಕ್ಚುಲಿ ಕಾಟನ್ ಸಾರಿಗಳು ಸಿಕ್ಕಾಪಟ್ಟೆ ಫೇಮಸ್. ಇದು ತುಂಬ ಹಳೆಯ ಅಂಗಡಿ. ಅವ್ರದ್ದು ಆನ್ಲೈನ್ ಶಾಪ್ ಆಗಲಿ ಅವೆಲ್ಲ ಏನೂ ಇಲ್ಲ. ಒಂದು 3-4 ಬ್ರಾಂಚಸ್ ಬೇರೆ ಬೇರೆ ಕಡೆ ಇದೆ. ಎಕ್ಸ್ಕ್ಲೂಸಿವ್ ಆಗಿ ನಿಮಗೆ ಕಾಟನ್ ಸೀರೆಗಳು ಬೇಕು ಅಂದರೆ ಡೆಫಿನೆಟ್ಲಿ ಇಲ್ಲಿಗೆ ಹೋಗಿ ಪರ್ಚೇಸ್ ಮಾಡಿ ತೊಗೊಂಡು ಬನ್ನಿ. ನಿಮ್ಗಳಿಗೂ ತೋರಿಸ್ತಾ ಇದ್ದೀನಿ. ಸೀರೆಗಳು ಆಲ್ಮೋಸ್ಟ್ ಇವ್ರ ಹತ್ರ 600 ರೂಪಾಯಿಂದ ಶುರುವಾಗುತ್ತೆ. ನಾನು ಒಂದು 2-3 ಸೀರೆ ಇಟ್ಕೊಂಡಿದ್ದೀನಿ. ಕಾಟನ್ ಸೀರೆಗಳು ಇಷ್ಟಪಡ್ತೀರಾ ಅಂದರೆ ಇಲ್ಲಿ ಡಿಫ್ರೆಂಟ್ ಆಗಿರೋವಂಥದ್ದು ಸಿಗುತ್ತೆ ಅಂತ. ರಂಗಾಚಾರಿಗೆ ನಾವು ಹೋದಾಗ ಯಾವ್ಯಾವ ಥರ ಸೀರೆಗಳಿತ್ತು ಅಂತ ನಿಮ್ಗಳಿಗೆ ತೋರಿಸಿ. ಆ್ಯಂಡ್ ಜಾಸ್ತಿ ನಾವು ನೋಡಿದ್ದು ಸಿಂಪಲ್ ಆಗಿರೋವಂಥ ಕಾಟನ್ ಸೀರೆಗಳು ಮಾತ್ರ. ಅದರೊಳಗೆ 2 ಪರ್ಚೇಸ್ ಮಾಡಿ ತೊಗೊಂಡು ಬಂದಿದ್ದು. ಲೈಕ್ ಒಂದು ನಾರ್ಮಲ್ ಪ್ಲೇನ್ ಕಾಟನ್ ಸಾರಿ, ಇದು ಸುಂಗ್ಡಿ ಕಾಟನ್ ಅಂತೀವಲ್ಲ ಆ ಥರದ್ದು. ಆದರೆ ಬೇರೆ ಅದ್ರ ಮೇಲೆ ಪ್ರಿಂಟ್ ಆಗಲಿ ಚಕ್ಸ್ ಆಗಲಿ ಏನೂ ಇಲ್ಲ. ಪ್ಲೇನ್ನಲ್ಲಿ ತೊಗೊಂಡಿರುವಂಥದ್ದು. ಮಸ್ಟರ್ಡ್ ಯೆಲ್ಲೋಗೆ ಬಾಟ್ಲ್ ಗ್ರೀನ್ ಬಾರ್ಡರ್, ಹಾಗೆ ಅದಕ್ಕೆ ಬಾರ್ಡರ್ ಜರಿ ಬಾರ್ಡರ್ ಕೊಟ್ಟಿದ್ದಾರೆ. ಇದ್ರಿಗೆ ಸಾಕಷ್ಟು ಬೇರೆ ಬೇರೆ ಕಲರ್ ಕಾಂಬಿನೇಷನ್ಗಳು ಪ್ರತಿಯೊಂದು ಬರುತ್ತೆ. ಆ್ಯಂಡ್ 2 ಸೈಡ್ ಒಂದೇ ಸಮ ಬಾರ್ಡರ್ ಇರುತ್ತೆ. ವಿತ್ ಬ್ಲೌಸ್ ಬರಲ್ಲ. ಸೊ ಇದಕ್ಕೆ ಪಲ್ಲು ಕಾಂಟ್ರಾಸ್ಟ್ನಲ್ಲಿ ಬರುತ್ತೆ. ಹಾಗೆ ಸಣ್ಣದು ಲೈನ್ಸ್ ಬರುತ್ತೆ. ಇದರೊಳಗೆ ನಿಮಗೆ ಚಕ್ಸ್ ಆಗಿರ್ಬೋದು, ಬೇರೆ ಬೇರೆ ಪ್ಯಾಟ್ರನ್ಗಳು ಸುಮಾರು ಸಿಗುತ್ತೆ. ಕೌಂಟ್ ಇದು ಆ್ಯಕ್ಚುಲಿ 80 ಕೌಂಟ್ಸ್ನಲ್ಲಿ ಇರೋವಂಥ ಕಾಟನ್ ಸಾರಿ. ಇದು ಅರೌಂಡ್ 850 ಅಷ್ಟು ಆಯಿತು. ನಿಮಗೆ ಇನ್ನು 120 ಕೌಂಟ್ಸಲ್ಲಿ ಬೇಕು ಅಂತಂದರೆ ಸ್ವಲ್ಪ ಜಾಸ್ತಿ ಆಗುತ್ತೆ ರೇಟ್. ಕಾಟನ್ ಸೀರೆ ಉಡ್ತೀರಾ ಅಂತ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಇನಿಷಿಯಲಿ ಇದರಲ್ಲಿ ಸ್ಟಾರ್ಚ್ ಇರೋದ್ರಿಂದ ಫಸ್ಟ್ ನೀವು ಉಟ್ಟಾಗ ಒಂದು ಸ್ವಲ್ಪ ಹರಡೋ ಚಾನ್ಸಸ್ ಇರುತ್ತೆ. ಬಟ್ ಹೋಗ್ತಾ ಹೋಗ್ತಾ ಸ್ಯಾರಿ ಫುಲ್ ಸಿಕ್ಕಾಪಟ್ಟೆ ಸಾಫ್ಟ್ ಆಗುತ್ತೆ. ಸೊ ಈ ಥರ ಇದೆ ಫಸ್ಟ್ ತೊಗೊಂಡ್ಬಂದಂಥ ಸೀರೆ. ನೆಕ್ಸ್ಟ್ ತೊಗೊಂಡು ಬಂದಿರೋಂಥದ್ದು ಕಾಟನ್ ಸ್ಯಾರಿನೇ. ಸೊ ನೀವು ಹತ್ತಿರದಿಂದ ನೋಡಿದ್ರೆ ಚಕ್ಸ್ ಪ್ಯಾಟರ್ನಲ್ಲಿ ಇದೆ. ಸ್ವಲ್ಪ ದೊಡ್ಡದು ಜರಿ ಬಾರ್ಡರ್. ಇದು ಆ್ಯಕ್ಚುಲಿ ರಂಗಾಚಾರಿ ಸ್ಪೆಷಲ್ ಸ್ಯಾರಿ ಅಂತ. ಸೊ ಅವ್ರುಗಳು ನೇಯಿಸ್ತಾರೆ ಅಂತ ಅವ್ರು ಅಂದರು. ಇದರೊಳಗೆ ಕಲರ್ಗಳು ತುಂಬ ಇರಲ್ಲ. 2 ಸ್ಯಾರಿ ಇದ್ದಿದ್ದು ಸ್ಟಾಕ್ನಲ್ಲಿ. ಒಂದು ಈ ಥರ ಬ್ರಿಕ್ ರೆಡ್, ಇನ್ನೊಂದು ಮಸ್ಟರ್ಡ್ ಯೆಲ್ಲೋಗೆ ಇದೇ ಸೇಮ್ ಬಾರ್ಡರ್ ಇತ್ತು. ಇದು ಆ್ಯಕ್ಚುಲಿ ವಿತ್ ಬ್ಲೌಸ್ ಬರುತ್ತೆ. 2 ಕಡೆ ಈ ಥರ ಒಂದೇ ಸಮ ಬಾರ್ಡರ್. ತುಂಬ ದೊಡ್ಡ ಬಾರ್ಡರ್ ಅಲ್ಲ, ತುಂಬ ಚೆನ್ನಾಗಿದೆ. ಕಾಟನ್ ಕೂಡ ಸಾಕಷ್ಟು ಸಾಫ್ಟ್ ಆಗಿದೆ. ಇದು ಬ್ಲೌಸ್ ರನ್ನಿಂಗಲ್ಲಿ ಬರುತ್ತೆ. ಇದ್ರದ್ದು ಪಲ್ಲು ಯಾವ ಥರ ಇದೆ ಅನ್ನೋದನ್ನ ನಿಮ್ಗಳಿಗೂ ತೋರಿಸ್ತೀನಿ. ಆ್ಯಕ್ಚುಲಿ ಕಾಟನ್ ಸೀರೆಗಳಿಗೆ ನಿಮಗೆ ಪಲ್ಲು ತುಂಬ ಗ್ರ್ಯಾಂಡಾಗಿ ಬರಲ್ಲ. ಇದೇ ಥರ ಸ್ವಲ್ಪ ಕಲರ್ ಕಾಂಬಿನೇಷನ್ ಡಾರ್ಕ್ ಮಾಡಿಬಿಟ್ಟು ಲೈನ್ ಕೊಟ್ಟಿದ್ದಾರೆ. ಹಾಗೆ ಲೈನ್ಗಳು ಕೂಡ ಜರಿ ಅಲ್ಲ, ಜಸ್ಟ್ ಪ್ರಿಂಟ್ ಅಷ್ಟೇ. ಮೇಲ್ಗಡೆ ಕೊಟ್ಟಿರೋ ಬಾರ್ಡರ್ ಮಾತ್ರ ಜರಿ. ಇದು ಕೌಂಟ್ ಸ್ವಲ್ಪ ಜಾಸ್ತಿ ಇರೋದು, ಹಾಗಾಗಿ ಸ್ವಲ್ಪ ಕಾಸ್ಟ್ಲಿಯರ್ ಸೈಡ್ನಲ್ಲಿ ಇರೋವಂಥ ಕಾಟನ್ ಸಾರಿ. ಇದಕ್ಕೆ ಅರೌಂಡ್ 1500 ಅಷ್ಟು ಆಯಿತು ಈ ಒಂದು ಸ್ಯಾರಿಗೆ. 2 ಸೀರೆ ಪರ್ಚೇಸ್ ಮಾಡಿ ತೊಗೊಂಡು ಬಂದಿದ್ದು. ಸೊ ಸೀರೆ ಹೇಗಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸೋದನ್ನು ಮಿಸ್ ಮಾಡಿಬಿಡಿ. ಇದೊಂದು ಮಸ್ಟರ್ಡ್ ಯೆಲ್ಲೋ ವಿತ್ ಗ್ರೀನ್ ಕಾಂಬಿನೇಷನ್, ಇನ್ನೊಂದು ಬ್ರಿಕ್ ರೆಡ್ ಮೇಲೆ ಸೆಲ್ಫ್ ಚಕ್ಕರ್ಡ್ ಪ್ಯಾಟರ್ನಲ್ಲಿ ಇರೋವಂಥ ಸೀರೆಗಳನ್ನ ಪರ್ಚೇಸ್ ಮಾಡಿ ತೊಗೊಂಡು ಬಂದಿದ್ದು. ಆ್ಯಕ್ಚುಲಿ ಸಂಜೆ ಸ್ನ್ಯಾಕ್ಸ್ಗೆ ಅಂತ ಅವಲಕ್ಕಿದು ಆಂಬೊಡೆ ಮಾಡಿ ಟ್ರೈ ಮಾಡಿ ನೋಡ್ತಾ ಇದ್ದೀವಿ. ಫಸ್ಟ್ ಟೈಮ್ ಮಾಡ್ತಿರೋದು. ಯೂಶಲಿ ಆಂಬೊಡೆ ಅಂದ ತಕ್ಷಣ ಬೇಳೆ ನೆನೆಸಿ ಬೇಳೆನ ರುಬ್ಕೊಂಡು ಈ ಥರದ್ದು ಮಾಡೋದು
ಕಾಮನ್ನಾಗಿ ಎಲ್ಲರಿಗೂ ಗೊತ್ತೇ ಇರುತ್ತಲ್ವ. ಸೊ ಇನ್ಸ್ಟೆಂಟಾಗಿ ಮಾಡೋಣ ಅಂತ ಟ್ರೈ ಮಾಡ್ತಿರೋದು ಅವಲಕ್ಕಿ ಆಂಬೋಡೆ ಟ್ರೈ ಮಾಡ್ತಾಯಿದ್ದೀನಿ. ನಿಮ್ಗಳಿಗೂ ತೋರಿಸ್ತೀನಿ ಹೇಗೆ ಬರುತ್ತೆ ಅಂತ. ಲೈಕ್ ಕರೆಕ್ಟಾಗಿ ಬಂದರೆ ಸ್ನ್ಯಾಕ್ಸ್ಗೆ ಚೆನ್ನಾಗಿರುತ್ತೆ ಆ್ಯಂಡ್ ಹೆಲ್ತಿ ಅಂತ ಹೇಳೋಕೆ ಹೋಗಲ್ಲ, ಯಾಕೆಂದರೆ ಅದನ್ನು ಆ್ಯಕ್ಚುಲಿ ಡೀಪ್ ಫ್ರೈ ಮಾಡ್ತಾಯಿದ್ದೀವಿ ಎಣ್ಣೆಯಲ್ಲಿ. ಸೊ ನೋಡೋಣ ಹೇಗೆ ಮಾಡ್ತೀನಿ ಅಂತ. ಫಸ್ಟ್ ಹಾಕೋತಿರೋದು ಒಂದು ಬಟ್ಲಿಗೆ 1 ಪಾವಷ್ಟು ಅವಲಕ್ಕಿ, ಗಟ್ಟಿ ಅವಲಕ್ಕಿ ತೊಗೊಂಡಿರೋದು. ಇದನ್ನು ಕ್ಲೀನಾಗಿ ತೊಳೆದ್ಬಿಟ್ಟು ಒಂದು 10 ನಿಮಿಷದಷ್ಟು ನೆನೆಸಿಡ್ತಾ ಇದ್ದೀನಿ. ಸೊ ಅದಕ್ಕೆ ಅಂತ ತೊಗೊಂಡಿರೋದು ಹಸಿಮೆಣಸಿನ್ಕಾಯಿ ಒಂದು 4 ರಿಂದ 5 ಹೆಚ್ಚಿಟ್ಕೊಂಡಿದೆ ಅಷ್ಟೇ. ನೀವು ಖಾರ ಜಾಸ್ತಿ ಹಾಕೋದು. ಸ್ವಲ್ಪ ಶುಂಠಿ ತುರಿದಿಟ್ಕೊಂಡಿದೆ, ಅದ್ರ ಜೊತೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಆ್ಯಕ್ಚುಲಿ ಇದಕ್ಕೆ ಈರುಳ್ಳಿನೂ ಹಾಕೋಬೋದು ಬೇಕಿದ್ರೆ, ಬಟ್ ನಾನು ಹಾಕಿದಂಗೆ ಇವತ್ತು ಸಿಂಪಲಾಗಿ ಬೇಗ ಮಾಡಿ ಟ್ರೈ ಮಾಡಿ ನೋಡ್ತಾ ಇದ್ದೀನಿ. ಅವಲಕ್ಕಿ ಚೆನ್ನಾಗಿ ನೆಂದಿದೆ. ಈಗ ಇದಕ್ಕೆ ಫಸ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ. ನೀವು ಎಷ್ಟು ಅವಲಕ್ಕಿ ಹಾಕೋತಿರೋ ಅದಕ್ಕೆ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಪುಡಿ ಉಪ್ಪು, 1 ಚಿಟಿಕೆ ಅಷ್ಟು ಇಂಗು, ಹೆಚ್ಚಿಟ್ಕೊಂಡಿರೋವಂಥ ಮೆಣಸಿನ್ಕಾಯಿ, ಶುಂಠಿ ಹಾಗೆ ಕೊತ್ತಂಬರಿ ಸೊಪ್ಪು ಎಲ್ಲನೂ ಒಂದೇ ಸಲಕ್ಕೆ ಹಾಕೋತಾ ಇದ್ದೀನಿ. ಇದನ್ನು ಹಾಕಿ ಅವಲಕ್ಕಿ ಹೆಂಗಿದ್ರು ಸ್ವಲ್ಪ ಮೆತ್ತಗಾಗಿರುತ್ತಲ್ಲ, ಕ್ಲೀನಾಗಿ ಮಿಕ್ಸ್ ಮಾಡ್ಕೊತಾ ಇದೆ. ಅಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಷ್ಟರಲ್ಲಿ ಫಸ್ಟು ಇಲ್ಲಿ ಎಣ್ಣೆ ಕಾಯಕ್ಕೆ ಇಡ್ತಾ ಇದ್ದೀನಿ. ಡೀಪ್ ಫ್ರೈ ಮಾಡ್ತಾ ಇದ್ದೀನಿ. ಸ್ವಲ್ಪನೇ ಹಿಟ್ಟು ತೊಗೊಂಡು ಅದನ್ನು ಒಂದು ಉಂಡೆ ಥರ ಮಾಡಿಕೊಂಡು 2 ಕೈ ಮಧ್ಯ ತಟ್ಕೊಂಡ್ರೆ ನಿಮಗೆ ಫ್ಲ್ಯಾಟಾಗಿ ಆಂಬೋಡೆ ಥರ ರೆಡಿ ಆಗುತ್ತೆ. ಫಸ್ಟ್ ಅದನ್ನು ರೆಡಿ ಮಾಡ್ಕೋತಾ ಇದೆ. ಮಾಡ್ಕೊಂಡಿರೋಂಥ ಫ್ಲ್ಯಾಟ್ ಆಗಿರೋದನ್ನು ನಿಧಾನಕ್ಕೆ ಒಂದೊಂದೇ ಬಿಡ್ತಾ ಇದ್ದೀನಿ. ಹೋಪ್ಫುಲಿ ಒಡೆಯಲ್ಲ ಅಂತ ಅಂದ್ಕೊಂಡಿದೆ. ಸೊ ಲೈಟಾಗಿ ಗೋಲ್ಡನ್ ಬ್ರೌನ್ ಹಾಕಿ ಸ್ಟಾರ್ಟ್ ಆಗ್ತಾಯಿದೆ. ಆ್ಯಕ್ಚುಲಿ ಇನ್ನು ಅಷ್ಟೊಂದು ಬಿರುಕು ಓಪನ್ ಆಗೋದು ಏನೂ ಆಗಿಲ್ಲ, ಬಟ್ ಟೇಸ್ಟ್ ಹೆಂಗೆ ಬರುತ್ತೆ ಅನ್ನೋದು ಗೊತ್ತಿಲ್ಲ, ನೋಡೋಣ. ಆ್ಯಕ್ಚುಲಿ ಇಷ್ಟು ಸಾಕು ಅಂತ ಅನಿಸುತ್ತೆ. ತೆಗಿತಾ ಇದ್ದೀನಿ. ಸೊ ಈ ಥರ ರೆಡಿಯಾಗಿದೆ. ನೋಡೋಣ ಒಂದ್ಸಲ ತಿಂದು ಹೇಗಿದೆ ಅಂತ. ಟೇಸ್ಟ್ ಚೆನ್ನಾಗಿದೆ, ಬಟ್ ಸ್ವಲ್ಪ ಕುಟುಂಬ ಅನ್ನೋಂಗಿದೆ. ಮೇಲೆ ಒಳಗಡೆ ಸ್ವಲ್ಪ ಸಾಫ್ಟ್ ಆಗಿದೆ. ಚೂರು ಬೇಗ ತೆಗಿಬೇಕು ಅಂತ ಅನಿಸುತ್ತೆ. ಇನ್ವೇಸ್ ಟ್ರೈ ಮಾಡಿ ನೋಡಿ. ಈ ಥರ ಕ್ರಿಸ್ಪಿಯಾಗಿದೆ ಮೇಲೆ, ಲೈಕ್ ನಿಪ್ಪಟ್ಟಿರುತ್ತಲ್ಲ ಆ ಥರ ಕ್ರಿಸ್ಪಿಯಾಗಿದೆ. ಒಳಗಡೆ ಸ್ವಲ್ಪ ತಕ್ಕ ಮಟ್ಟಿಗೆ ಸಾಫ್ಟ್ ಆಗಿದೆ. ನೀವುಗಳು ಒಂದ್ಸಲ ಟ್ರೈ ಮಾಡಿ ನೋಡಿ. ಬೇಗ ಆಗುತ್ತೆ ಆ್ಯಂಡ್ ಟೇಸ್ಟಿಯಾಗೂ ಇರುತ್ತೆ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ದಂಗೆ ನೋಡ್ತಿದ್ರೋ ಫಸ್ಟ್ ಹೋಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಿಸ್ ಮಾಡಿಬಿಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋಲಿ ಮತ್ತೆ ನಿಮ್ಮೆಲ್ಲರನ್ನೂ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್.